ಇರಾನ್ ಇಸ್ರೇಲ್ ಯುದ್ಧದಲ್ಲಿ ಸಾವು ನೋವುಗಳು ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ಇರಾನ್ನಲ್ಲಿ 176 ಮಕ್ಕಳು ಸೇರಿ 700ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಕಳೆದ 24 ಗಂಟೆಗಳಲ್ಲಿ ಕನಿಷ್ಠ 85 ಮಂದಿ ಬಲಿಯಾಗಿದ್ದಾರೆ. 900ಕ್ಕೂ ಹೆಚ್ಚು ಮಂದಿ ಯುದ್ಧದಲ್ಲಿ ಗಾಯಗೊಂಡಿರುವಂಥದ್ದು. ಅಮೆರಿಕದ HRANAನಿಂದ ಬಿಡುಗಡೆಯಾಗಿರುವಂಥ ಅಂಕಿ ಅಂಶಗಳಿದು. ಯುದ್ಧದ ಭೀಕರತೆಗೆ ಎರಡು ಕಡೆ ಅಪಾರ ಸಾವು ನೋವು ಉಂಟಾಗಿದೆ. ಅಮೆರಿಕ ಅಂಕಿಅಂಶಗಳನ್ನು ಕೂಡ ಬಿಡುಗಡೆ ಮಾಡಿದೆ. 900ಕ್ಕೂ ಹೆಚ್ಚು ಮಂದಿ ಯುದ್ಧದಲ್ಲಿ ಗಾಯಗೊಂಡಿದ್ದಾರೆ. ಯುದ್ಧದ ಭೀಕರತೆಗೆ ಎರಡು ಕಡೆ ಸಾವು ನೋವು ಸಂಭವಿಸಿದೆ. ಇನ್ನು ಅಮೆರಿಕ ಮೂಲದ ಮಾನವ ಹಕ್ಕು ಸಂಘಟನೆ ಕೂಡ ಕೆಲವೊಂದು ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿದೆ. ಇರಾನ್ ಕ್ಷಿಪಣಿ ದಾಳಿಗೆ ಇಸ್ರೇಲ್ US ಕೂಡ ಪ್ರತ್ಯುತ್ತರವನ್ನು ಕೊಡ್ತಾ ಇದ್ದು, ಇರಾನ್ ಅಣ್ವಸ್ತ್ರ ನೆಲೆ ಬಾಂಬ್ ದಾಳಿಗೆ ಉಡಿ ಸಾಗಿದೆ. ಈಗಾಗಲೇ ಇಸ್ರೇಲ್ ಮತ್ತು ಅಮೆರಿಕ ನಡೆಸ್ತಾ ಇರುವಂತಹ ಬಾಂಬ್ ದಾಳಿಯಿಂದ ಇರಾನ್ ಅಣ್ವಸ್ತ್ರ ನೆಲೆ ಉಡಿ ಸಾಗಿದ್ದು, ಖಮೇನಿ ಹತ್ಯೆಗೆ ಪ್ರತೀಕಾರವನ್ನು ಕೈಗೊಳ್ಳೋದಾಗಿ ಮತ್ತೊಂದು ಕಡೆ ಇರಾನ್ ಪ್ರತಿಜ್ಞೆ ಮಾಡಿದ್ದು ಇಸ್ರೇಲ್ ಮತ್ತು ಅಮೆರಿಕವನ್ನು ಗುರಿಯಾಗಿಸಿಕೊಂಡಿದೆ. ಇನ್ನು ಇರಾನ್ನಲ್ಲಿ 176 ಮಂದಿ ಮಕ್ಕಳು ಸೇರಿ 700ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಕಳೆದ 24 ಗಂಟೆಗಳಲ್ಲಿ ಕನಿಷ್ಠ 85 ಮಂದಿ ಬಲಿಯಾಗಿದ್ದಾರೆ. ಈ ದಾಳಿಯಲ್ಲಿ 900ಕ್ಕೂ ಹೆಚ್ಚು ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ. ದಾಳಿಯ ಭೀಕರತೆಯನ್ನು ನಾವು ಕಾಣಬಹುದಾಗಿದೆ. ಯಾವ ರೀತಿ ಇದೆ ಕ್ಷಿಪಣಿಗಳು ನಡೆಸ್ತಾ ಇರುವಂತಹ ದಾಳಿ. ರಾತ್ರಿ ನಡೆಯುವಂತಹ ಈ ದಾಳಿಗಳು ನಿಖರವಾಗಿ ಗುರಿಯನ್ನು ತಲುಪ್ತಾ ಇರುವಂಥದ್ದು. ಆಗಸದಿಂದ ಕ್ಷಿಪಣಿಗಳು ಬಾಂಬ್ಗಳ ಸುರಿಮಳೆಗರಿತಾ ಇರುವಂಥದ್ದನ್ನು ಕಾಣಬಹುದಾಗಿದೆ. ರಾತ್ರಿ ಎಲ್ಲ ಕಡೆಯೂ ಕೂಡ ಆತಂಕ. ಅಲ್ಲಿರುವಂಥ ನಾಗರಿಕರಿಗೆ ಎಲ್ಲೂ ಹೋಗಿ ಅಡಗಿ ಕುಳಿತುಕೊಳ್ಳೋದು ಅನ್ನುವಂಥ ಒಂದು ಆತಂಕದಲ್ಲೇ ದಿನ ದೂಡ್ತಾ ಇರ್ತಾರೆ. ಯಾವ ಕ್ಷಣದಲ್ಲಿ ಕ್ಷಿಪಣಿ ಬಂದು ಅಪ್ಪಳಿಸಬಹುದು, ಏನಾಗಬಹುದು, ಈಗ ಸ್ವಲ್ಪ ಹೊತ್ತಿಗೆ ಚೆನ್ನಾಗಿರುವಂಥವ್ರು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸಾವನ್ನಪ್ಪಿ ಬಿಡಬಹುದೇನೋ ಅನ್ನುವಂಥ ಒಂದು ಆತಂಕ. ಆದರೆ ಮತ್ತೊಂದು ಕಡೆ ಇರಾನ್ ಪ್ರತೀಕಾರದ ಒಂದು ಸಿದ್ಧತೆಯಲ್ಲಿರುವಂಥದ್ದು ಅಥವಾ ಪ್ರತೀಕಾರವನ್ನು ತೀರಿಸಿಕೊಳ್ಳುವ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಾ ಇರುವಂಥದ್ದು. ಇಸ್ರೇಲ್ನ ನೆತನ್ಯಾಹು ಕಚೇರಿಯನ್ನು ನಿನ್ನೆ ಧ್ವಂಸ ಮಾಡಿದ್ದಂತಹ ಇರಾನ್ನ ಕ್ಷಿಪಣಿಗಳು ಇವತ್ತು ಕೂಡ ಇಸ್ರೇಲ್ನ ನೆತನ್ಯಾಹುವನ್ನೇ ಗುರಿಯಾಗಿಸಿಕೊಂಡು ಪ್ರಮುಖ ಇಸ್ರೇಲ್ನ ಕೇಂದ್ರ ಕಚೇರಿಯ ಸುತ್ತಮುತ್ತ ಬಾಂಬ್ಗಳ ಸುರಿಮಳೆಗರೆದಿರುವಂಥದ್ದು. ಇನ್ನು ಕಳೆದ 24 ಗಂಟೆಗಳಲ್ಲೇ ಗಾಯಗೊಂಡವರ ಸಂಖ್ಯೆ 900 ಆದರೆ ಸಾವನ್ನಪ್ಪಿದವರ ಸಂಖ್ಯೆ ಇನ್ನೂ ಅಧಿಕ. ಬಹುಶಃ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆ ಆಗಬಹುದು. ಯುದ್ಧದ ಭೀಕರತೆ ಹೇಗಿದೆ ಅಂತಂದರೆ ಏನು ಅರಿಯದ ಕಂದಮ್ಮಗಳು ಕೂಡ ಉಸಿರು ಚೆಲ್ಲಿವೆ. ಇದು ಈಗಾಗಲೇ ಅಪಾರ ಸಾವು ನೋವು ಸಂಭವಿಸಿರೋದರ ಅಂಕಿಅಂಶಗಳನ್ನು ಅಮೆರಿಕ ಬಿಡುಗಡೆ ಮಾಡಿರುವಂಥದ್ದು. ಇರಾನ್ ಅಣ್ವಸ್ತ್ರ ನೆಲೆ ಬಾಂಬ್ ದಾಳಿಗೆ ಗುಡಿ ಸಾಗಿದೆ. ಯಾಕಂದರೆ ಇರಾನ್ನ ಅಣ್ವಸ್ತ್ರ ನೆಲೆಯನ್ನು ನಾಶ ಮಾಡಬೇಕು ಅನ್ನೋದೇ ಇಸ್ರೇಲ್ ಮತ್ತು ಅಮೆರಿಕದ ಗುರಿಯಾಗಿತ್ತು. ಹಾಗಾಗಿ ಈ ಯುದ್ಧ ಅದಕ್ಕೊಂದು ಕಾರಣ ಆಗೋಯ್ತು ಅಷ್ಟೇ. ಅದೇ ಕಾರಣಕ್ಕೆ ಅಣ್ವಸ್ತ್ರ ನೆಲೆಯನ್ನೇ ಗುರಿಯಾಗಿಸ್ಕೊಂಡು ದಾಳಿಯನ್ನು ಮಾಡಿದ್ದು. ಇರಾನ್ನ ಅಣ್ವಸ್ತ್ರ ನೆಲೆ ಸಂಪೂರ್ಣ ಬುಡಿಸಾಗಿ ಹೋಗಿದೆ. ಯುದ್ಧದ ಭೀಕರತೆಗಳು ಕ್ಷಿಪಣಿ ದಾಳಿಯ ಸಂದರ್ಭದಲ್ಲಿ ರಾತ್ರಿ ಹೊತ್ತಿನಲ್ಲಿ ಹೊಮ್ಮುವಂತಹ ಬೆಂಕಿ, ದಟ್ಟ ಹೊಗೆಯಿಂದ ಅದರ ತೀವ್ರತೆ ಪ್ರಖರತೆ ಕಂಡುಬರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.